ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಮಂಡಿ ನೋವಿಗೆ ಈ ಎಕ್ಕದ ಎಲೆ ಬರುತ್ತಲ್ವ, ಅದರಿಂದ ನಾನು ಆಯಿಲ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನೀರಲ್ಲಿ ಹಾಕಿ ಮಾಡೋದು ತೋರಿಸಿದ್ದೆ. 2 ಸಿಕ್ಕಿದೆ ನನಗಷ್ಟೇ. ಇದರಿಂದ ಅದು ಒಂದು ದೇವಸ್ಥಾನದಲ್ಲಿ ಹಾಕಿದ್ರು, ಅಲ್ಲಿಂದ ತೊಗೊಂಬಂದೆ. ಇಲ್ಲಿ ಬೇರೆ ಎಲ್ಲಿ ಸಿಕ್ಕತ್ತೋ ನಂಗೆ ಗೊತ್ತಿಲ್ಲ. ಇದನ್ನ ಇವಾಗ ಕಟ್ ಮಾಡಿಬಿಟ್ಟು ಈ ಪಾತ್ರೆಯಲ್ಲಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಆಲಿವ್ ಆಯಿಲು, ಒಂದು ಸ್ವಲ್ಪ ಸಸಮಿ ಆಯಿಲು, ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಕಾಯಿಸಿ ಆಮೇಲೆ ಮಂಡಿ ನೋವಿಗೆ ಹಚ್ಕೋಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಈ ಥರ ಕಟ್ ಮಾಡಿದ್ದೀನಿ. ಎಲ್ಲದನ್ನು ಕಟ್ ಮಾಡಿಬಿಟ್ಟು ಇವಾಗ ಎರಡು ಸ್ಪೂನ್ ಹಾಕ್ತೀನಿ. ಫಸ್ಟು ಇವಾಗ ಸಸಮಿ ಆಯಿಲು ಅಂದರೆ ಎಳ್ಳಿನೆಣ್ಣೆ ಸಾಕು. ಆಮೇಲೆ ಇವಾಗ ಆಲಿವ್ ಆಯಿಲು, ಅದು ಅಷ್ಟೇ, ಸ್ವಲ್ಪನೇ ಸಾಕು. ಇದನ್ನು ಕಾಯಿಸ್ಬೇಕು. ಇವಾಗ ಎಕ್ಕದ ಎಲೆ 2 ಥರ ಸಿಕ್ಕತ್ತೆ. ಪರ್ಪಲ್ ಕಲರ್ದು ಫ್ಲವರ್ ಬಿಡೋದು ಒಂದು, ವೈಟ್ ಕಲರ್ದು. ಬಟ್ ಇದು ವೈಟ್ ನಾನು ಯೂಸ್ ಮಾಡ್ತಾ ಇರೋದು, ಅದೇ ಒಳ್ಳೆಯದು. ಸೊ ಇವಾಗ ಇದನ್ನು ಬಿಸಿ ಮಾಡಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಕಾಲಿಗೆ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಹಚ್ಚಿ ಮಸಾಜ್ ಮಾಡ್ಕೋಬೋದು. ಕಾಲು ನೋವು ಹೋಗುತ್ತೆ. ಯಾರ್ಯಾರು ಕಾಲು ನೋವು ಇರೋರು ಮಾಡ್ಕೋಬೋದು ಈ ಥರ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. I have added 2 different kind of oils. One is sesame oil, the other one is olive oil. To that I have added 2 leaves. It's called ekka. I have to look for the English word. So that leaf I just got it from the temple. Here I have not seen growing, so I don't know, somebody might have bought it to the temple. From there I got it. So I have added these 2 and I have to boil the oil. Then after it cools down, we have to apply on the knee for the knee pain. Don't forget to subscribe, share it with others. Thanks for watching. Don't forget to press the bell icon also. If you are new to the channel, please subscribe the channel. ಇವಾಗ ಆಫ್ ಮಾಡ್ಬೋದು. ಐ ವಿಲ್ ಟರ್ನಿಂಗ್ ಔಟ್ ದ ಸ್ಟವ್, ಲೆಟ್ ಇಟ್ ಕೂಲ್ ಡೌನ್ ಆ್ಯಂಡ್ ವಿ ಕ್ಯಾನ್ ಅಪ್ಲೈ ಇಟ್ ಲೇಟರ್ ಆನ್. ಹಾಕ್ಕೊಂಡು ಮಸಾಜ್ ಮಾಡಬೇಕು. ಹಿಂಗೆ ವೀಕ್ ಎಲ್ಲ ಮಾಡ್ತಾಯಿದ್ರೆ ತುಂಬಾ ಕಮ್ಮಿ ಆಗುತ್ತೆ. ನೀವು ಮಾಡ್ಕೋಬೋದು. ಇಫ್ ಯು ಡೂ ಲೈಕ್ ದಿಸ್ ಆ್ಯಂಡ್ ಕೀಪ್ ಮಸಾಜಿಂಗ್, ಯುವರ್ ಪೇನ್ ವಿಲ್ ಗೋ ಇನ್ ಎ ಮಂತ್. ಎವ್ರಿ ಡೇ ಜಸ್ಟ್ ಅಪ್ಲೈ ಆ್ಯಂಡ್ ಮಸಾಜ್ ಇಟ್ ಪ್ರಾಪರ್ಲಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್.